ನೋಡು ರಾಮ್, ಏನೇ ಮಾಡಿದ್ರು ಡ್ಯಾಡಿನ ಶೂಟ್ ಮಾಡದೆ ನೀನು ಇಲ್ಲಿಂದ ಹೋಗೋದಕ್ಕಾಗೋದಿಲ್ಲ. ಕಮ್ ಆನ್ ರಾಮ್, ಜಸ್ಟ್ ಶೂಟ್ ಹಿಮ್, ಟೇಕ್ ಹಿಮ್ ಡೌನ್. ದುಡ್ಡಿದ್ರೆ ಏನು ಬೇಕಾದರೂ ಮಾಡಬಹುದು ಅಂದ್ಕೊಂಡಿದ್ದೆ, ಆದರೆ ದುಡ್ಡು ಏನು ಬೇಕಾದರೂ ಮಾಡಿಸುತ್ತೆ ಅಂತ ಗೊತ್ತಿರಲಿಲ್ಲ. ಆವತ್ತು ದುಡ್ಡಿನ ಜೊತೆ ಬಂದ ಆ ಫೋನ್ ಕಾಲ್ ತಗೊಳ್ಳದೇ ಇದ್ದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಾಯ್ ರಾಮ್. ಯಾರು? ನಾನು ಯಾರು ಅನ್ನೋದಲ್ಲ ಇಂಪಾರ್ಟೆಂಟ್, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನಿಂದ ನನಗೊಂದು ಕೆಲಸ ಆಗಬೇಕು. ಏನು ಕೆಲಸ? ಅದನ್ನು ನನ್ನ ಟೈಮ್ ಬಂದಾಗ ಮಾಡಿಸ್ಕೊತೀನಿ. ಈಗ ನೀನು ಕಳಿಸಿರೋ ದುಡ್ಡನ್ನ ಎಂಜಾಯ್ ಮಾಡು. ನನಗೊಬ್ಬ ಪ್ರಾಣಕ್ಕೆ ಪ್ರಾಣ ಕೊಡೋ ಫ್ರೆಂಡ್ ಇದ್ದಾನೆ. ಹಸಿವಿನಿಂದ ಪ್ರಾಣ ಹೋಗ್ತಿದ್ದಾಗ ಅನ್ನ ಕೊಟ್ಟವನು ವಿಕ್ಕಿ. ನನ್ನ ಹೆಸರು ವಿಕ್ಕಿ ಅಂತ. ಹೊಟ್ಟೆ ಹಸಿತಾ ಇದೆಯಾ? ಹೌದಾ, ಸರಿ. ಹಾಗಾದ್ರೆ ಹೆಂಗ್ ಮಾತಾಡ್ಬೇಕು ಹೇಳು, ಹಂಗೆ ಮಾತಾಡ್ತೀನಿ. ಹೆಂಗ್ ಮಾತಾಡ್ಬೇಕು ಅಲ್ಲ, ಏನ್ ಮಾತಾಡ್ಬೇಕು ಅಂತ ಕೇಳು. ಲೈಫ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ಯಾ? ಹೀಗ್ ನೀನ್ ಬೇಜವಾಬ್ದಾರಿಯಾಗಿ ಓಡಾಡ್ಕೊಂಡಿದ್ರೆ ಡ್ಯಾಡಿ, ವಿಕ್ಕಿ ಅಣ್ಣ, ತುಂಬ ಓದ್ಕೊಂಡಿರೋ ಕ್ರಿಮಿನಲ್. ಲೇ ಸುಬ್ಬು, ಮಠ ಮಧ್ಯಾಹ್ನ ಒಂದು ಕಾಡಲ್ಲಿ ಹೋಗ್ತಿರ್ತೀಯ. ಯಾಕೆ ಡ್ಯಾಡಿ? ಹಾ, ಹೋಗ್ತಿರ್ತೀನಿ. ಒಂದು ಮದ ಏರಿರೋ ಆನೆ ಏಕಾಏಕಿ ನಿನ್ನನ್ನು ಅಟ್ಟಾಡ್ಸ್ಕೊಂಡು ಬರುತ್ತೆ. ಏನೋ ಮಾಡ್ತೀಯಾ? ಅದ್ರ ಟೆಕ್ನಿಕ್ ನನಗೆ ಗೊತ್ತು ಡ್ಯಾಡಿ. ಆನೆನ ಸೋಲ್ಸೋ ಶಕ್ತಿ ಅಂತೂ ನನಗಿಲ್ಲ. ಅದಕ್ಕೆ ಯುಕ್ತಿನ ಉಪಯೋಗಿಸಿ ಡೌನ್ ಇರೋ ಕಡೆ ಓಡೋಗ್ಬಿಡ್ತೀನಿ. ಯಾಕೆಂದ್ರೆ
ಆನೆ ಬಾಡಿ ಹೆವಿ ವೆಯ್ಟ್ ಅಲ್ವಾ, ಡೌನ್ ಇರೋ ಕಡೆ ಓಡೋದಿರ್ಲಿ, ನಡೆಯೋಕ್ಕೂ ಹೆದರುತ್ತೆ. ಹೆಂಗೆ ನಾನ್ ಸೇಫು. ಕಿಲಾಡಿ ಕಣೋ ನೀನು. ಅದೇ ನಿನ್ನ ಎದುರಿಗೆ ಒಂದು ಹಸ್ತಿರೋ ಸಿಂಹ ಬಂದ್ರೆ? ಅಯ್ಯೋ, ಅದನ್ನ ಸೋಲ್ಸೋ ಶಕ್ತಿನೂ ಇಲ್ಲ, ತಪ್ಪಿಸ್ಕೊಳ್ಳೋ ಯುಕ್ತಿನೂ ಇಲ್ಲ. RIP ಶಂಕಾನೆ. ಸಿಂಹ ತನ್ನ ಬೇಟೆನ ಎದುರಿಗೆ ಓಡಾಡ್ಕೊಂಡಿರೋಕ್ ಬಿಟ್ಟಿದೆ ಅಂದ್ರೆ ಅದು ಬೈದಿಂದ ಅಲ್ಲ, ಅದಕ್ಕೆ ಹಸುವಾಗಿಲ್ಲ ಅಂತ ಅದರ ಅರ್ಥ. ಒಂದ್ಸಲ ಬೇಟೆ ಆಡಕ್ ರೆಡಿಯಾಗಿ ನಿಂತ್ರೆ ತಪ್ಪಿಸ್ಕೊಳ್ಳೋದಿರ್ಲಿ, ಅದರ ಆರ್ಭಟದ ಬೈಕ್ಗೆ ಪ್ರಾಣ ಹೋಗ್ಬಿಡುತ್ತೆ. ನೀನು ಬೆಳಿಬೇಕು ಅನ್ಕೊಂಡಿದ್ದು ತಪ್ಪಲ್ಲ, ಆದ್ರೆ ನನ್ನ ಏರಿಯಾದಲ್ಲಿ ಬೆಳಿಬೇಕು ಅನ್ಕೊಂಡಿಯಲ್ಲ ಅದು ತಪ್ಪು. ನಿನ್ನ ಗಂಡಸ್ತನ ಏನಿದ್ರು ನಿನ್ನ ಏರಿಯಾದಲ್ಲಿ ಇಟ್ಕೋ. ನಿನ್ನ ಏರಿಯಾಗೆ ತಾಕೊಂಡು ಬಂದು ಗಂಡಸ್ತನ ತೋರಿಸ್ತಿದಲ್ಲ, ನೀನೆಂತ ಗಂಡಸು? ಏಯ್ ನಮ್ಮನ್ ಅಯ್ಯ ನಿನ್ನಮ್ಮನ್. ಲೇ ರಾಮು, ಕೋಪ ವಜ್ರ ಇದ್ದಾಗೆ, ಅದನ್ನ ಭದ್ರವಾಗಿ ಮುಚ್ಚಿಟ್ಕೋಬೇಕು. ಮುಂಗೋಪ ಅನ್ನೋದು ಗಾಜಿನ ಚೂರು ಇದ್ದ ಹಾಗೆ, ಯಾರಿಗೂ ಬೇಕಾಗದೆ ಇರೋದು. ಹಿಂಗೆ ಆದ್ರೆ ಕಾಲ್ ಕೆಳಗಿರೋ ನನ್ನ ಮಕ್ಕಳೆಲ್ಲ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ನಮ್ಗೊಂದು ಏರಿಯಾ ಬಿಟ್ಕೊಡಿ ಅಣ್ಣ, ಅಲ್ಲೇ ಗೋರಿ ಕಟ್ಟಿ ನನ್ನ ಮಕ್ಳಿಗೆ ಹೂವು ಇಟ್ಬಿಡ್ತೀನಿ. ಹುಡುಗರಿಗೆ ಮದುವೆ ಆಗೋಕ್ಕೆ ವಯಸ್ಸೆಷ್ಟಾಗಿರ್ಬೇಕು? 21. ಮಕ್ಳು ಹುಟ್ಸೋ ಕೆಪಾಸಿಟಿ 16ನೇ ವಯಸ್ಸಿಗೆ ಬಂದಿರುತ್ತೆ. ಆದರೂ 21ಕ್ಕೆ ಅಂತ ಕಾನೂನು ಮಾಡಿರೋದು ಹುಟ್ಟಿಸಿದ ಮಗನ ಸಾಕೋ ಮೆಚುರಿಟಿ ಬರಲಿ ಅಂತ. ನಿನಗೆ ಕೆಪಾಸಿಟಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೆಚುರಿಟಿ ಬಂದಮೇಲೆ ಕರೆದು ಏರಿಯಾ ಬಿಟ್ಕೊಡ್ತೀನಿ, ನೀವೀಗ ಇಲ್ಲಿಂದ ಹೊರಡಿ. ಹೆದರ್ಕೋಬೇಡ, ನಿನ್ಗೇನು ಮಾಡಲ್ಲ. ನಿನ್ನ ಕಣ್ಣಲ್ಲಿರೋ ಭಯನೇ ಹೇಳ್ತಾ ಇದೆ ನೀನು ಈ ಕಡೆ ತಲೆ ಹಾಕಲ್ಲ ಅಂತ. ಇವನ್ಗೇನು ಮಾಡಬೇಡ, ಬಿಟ್ಬಿಡು. ಸರಿ ಡ್ಯಾಡಿ. ಶಿವ, ನೋಡ್ ಮಗ ದುನಿಯಾ ಹೆಂಗಿದೆ. ಇಡೀ ಬೆಂಗಳೂರಲ್ಲಿ ನಮ್ಗೆ ಅಂತ ಯಾರಿದಾರ? ಗೆದ್ರೆ ಟಮಟೆ ಹೊಡಿತಾರೆ, ಸೋತ್ರೆ ಜಾಕ್ಟೆ ಹೊಡಿತಾರೆ. ಅದರಲ್ಲೂ ನಿಮ್ ಡ್ಯಾಡಿ ಅವನಲ್ಲ, ಹುಟ್ಟಕ್ ವಾಶ್ ನನ್ನ ಮಗ ಅವನು. ಹ್ಞೂ ಮಚ್ಚ, ಇರ್ಬೋದು. ಅಣ್ಣನ್ ಬಿಟ್ಟು ಎಲ್ಲ ಮಿಂಡ್ರಿಗಳೇ ಮಚ್ಚ. ನಿಮ್ಮ ಅಣ್ಣನೇ ದೊಡ್ಡ ಜಗತ್ ಮಿಂಡ್ರಿ ಕಣ. ಇಂಥ ಸಡೆಗಳ ಮಧ್ಯ ನಾವಿದ್ರೆ ಫೇಸ್ಬುಕ್ಕಲ್ಲಿ ಫೋಟೋ ತಗೊಂಡು ಲೈಟ್ ಕಂಬಕ್ಕೆ ಕಟೌಟ್ ಹಾಕ್ಬಿಡ್ತಾರೆ. ಹ್ಞೂ ಮಚ್ಚ, ಸಾಧು ಥರ ಇದ್ರೆ ಶಾಟನೂ ಬೆಲೆ ಇಲ್ಲ. ಅದಕ್ಕೆ ಕಣ, 4 ಫುಲ್ ಆದ್ರೂ ಪರವಾಗಿಲ್ಲ, ನಮ್ಮನ್ ಬೆಂಗಳೂರನ್ನೇ ನಡಗಿಸ್ಬಿಡ್ಬೇಕು. ಅದ್ರ ಜೊತೆ ದುಡ್ಡಿರ್ಬೇಕು ಮಚ್ಚ. ಕಾಸಿಲ್ದೆ ಕಕ್ಕಸ್ಗೂ ಹೋಗಕ್ಕಾಗಲ್ಲ. ದುಡ್ಡಿದ್ರೆ ತೇಕನೂ ತೊಳಸ್ಕೋಬೋದು. ಇನ್ಮೇಲೆ ಅವನಮ್ಮನ ಆಯಸ್ ಕಡಿಮೆ ಆದ್ರೂ ಪರವಾಗಿಲ್ಲ ಮಚ್ಚ, ಆದಾಯ ಜಾಸ್ತಿ ಬರಂಗ್ ಮಾಡ್ಕೋಬೇಕು ಅಷ್ಟೇ. ಹೌದು. ಹಲೋ ರಾಮ್, ನಾನು ಹೇಳೋ ಕೆಲಸ ಮಾಡೋ ಟೈಮ್ ಬಂತು ರಾಮ್. ಬಂದೆ. ಏನ್ ಕೆಲಸ ಹೇಳು. ಗುಡ್ ರಾಮ್, ತುಂಬಾ ಫಾಸ್ಟ್ ಆಗಿದೆಯಾ. ಒಳಗಡೆ ಹೋಗು. ಕೆಲಸ ಒಳಗೆ ಇರೋದು. ರೈಟ್ ಸೈಡ್ ಲಾಸ್ಟ್ ಕಾರ್ನರ್ ಟೇಬಲ್ ಅಲ್ಲಿ ಹೋಗಿ ಕೂತ್ಕೋ. ಬಂದಿದ್ದೀನಿ. ಯಾರೋ ಆರ್ಡರ್ ಮಾಡಿದ್ದೇನಾ?
ನೀನು ಫಸ್ಟ್ ರಿಲ್ಯಾಕ್ಸ್ ಆಗಿ ತಿನ್ನು ರಾಮ್. ನೀನೇನು ತಿಂದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಫಸ್ಟ್ ಏನ್ ಕೆಲಸ ಹೇಳಯ್ಯ. ಖಾಲಿ ಹೊಟ್ಟೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯು ಎಂಜಾಯ್ ಯುವರ್ ಸ್ನ್ಯಾಕ್ಸ್. ಅಣ್ಣ, ಏನ್ ರಾಮ್ ಇಲ್ಲಿ? ಅದು ಸಪ್ಲೈದೊಂದು ಸೆಟ್ಲ್ಮೆಂಟ್ ಇತ್ತು, ಅದಕ್ಕೆ ಬಂದಿದೆ ಅಣ್ಣ. ಅವನೇ ಇಲ್ಲಿ? ಅವನೇನೋ ಕೆಲಸ ಇದೆ ಅಂತ ಹೋದ. ಚೆನ್ನಾಗಿದೆ ಕಣೋ. ಹಲೋ, ಬಾರೋ